Hey guys, welcome back to our YouTube channel. Let's go. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ನಾನಿವತ್ತು ಪುಣೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಂ, ಮತ್ತೊಂದು ಬಂತಾ? ಸೂರ್ಯ ನೋಡಿ ಸಖತ್ತಾಗಿದೆ ಅಲ್ಲ. ನೋಡಿ ನೋಡಿ ನೋಡಿ, ಫೋಟೋ ತೆಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ದಿಸ್ ಇಸ್ ಕಂಪನಿ. ನಾವು ವಾಕ್ ಬಂದಿದ್ವಿ, ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಹಾಯ್, ನಮಸ್ತೆ. ಸೊ ಇವಾಗ ನಾನು ಪುಣೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ, ನಾನು ಪುಣೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ. ಮಕ್ಕಳು ಮನೇಲಿದ್ದಾರೆ, ಕಾಲ್ ಕೂಡ ಮಾಡಿದ್ದೀನಿ, ಎಲ್ಲರೂ ಆರಾಮಾಗಿದ್ದಾರೆ. ಸೊ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು, ಗೊತ್ತಲ್ವಾ. ಸ್ವಲ್ಪ ದಿನ ಇಲ್ಲ ಅಂತ ಆದರೆ ಈ ಪಾರಿವಾಳ ಎಲ್ಲ ಬಂದು ಗಲೀಜು ಮಾಡಿಬಿಡುತ್ತೆ ಹೊರಗಡೆ. ಇನ್ನು ಒಳಗಡೆ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದ್ರೊಳಗೆ ಇಷ್ಟೊತ್ತಾಯಿತು. ಸೊ ಇವಾಗ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ತರಕಾರಿ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ನಮ್ಮ ಹೋಟೆಲ್ಗೆ ಹೋಗಿ ತೆಗೆದುಕೊಂಡು ಬರೋಣ ಅಂತ ಹೇಳಿ ಇವಾಗ ಹೊರಟಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದೆ, ಹಸ್ಬೆಂಡ್ಗೆ ಸ್ವಲ್ಪ ಲೋ ಬಿ ಪಿ ಆಗಿತ್ತು, ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಸ್ವಲ್ಪ ಆರಾಮ್ ಇರಲಿಲ್ಲ ಮೊದಲೇನೆ, ಹಾಗಾಗಿ ಮತ್ತೆ ಈ ರೀತಿಯಲ್ಲಿ ಆಗಿದ್ದು ಸ್ವಲ್ಪ ಟೆನ್ಷನ್ ಆಗಿ ಇಲ್ಲಿಗೆ ಬಂದಿದ್ದೆ. ಸೊ ಸ್ವಲ್ಪ ಪ್ರಿಸ್ಕ್ರಿಪ್ಷನ್ ಎಲ್ಲ ಅವರು ಆಲ್ರೆಡಿ ಕೊಟ್ಟಿದ್ರು. ಅದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಕೊಟ್ಟಿರುವಂಥ ಒಂದು ಪೌಡರ್ ಇತ್ತು, ಅದು ಅವರಿಗೆ ಗೊತ್ತಿರಲಿಲ್ಲ. ಅದನ್ನು ಇವಾಗ ಹೋಗಿ ಮೆಡಿಕಲಲ್ಲಿ ತೆಗೆದುಕೊಂಡು ಬಂದು ಮತ್ತೆ ಮೆಡಿಸಿನ್ ಮೆಡಿಸಿನ್ ಅನ್ನೋದಕ್ಕಿಂತ ಈ ಏನಂತಾರೆ ಫುಡ್ಡಲ್ಲಿ ಅದನ್ನು ಸರಿ ಮಾಡ್ಕೋಬೇಕು. ಇನ್ನೊಂದು ಫುಡ್ಗೆ ಏನೆಲ್ಲ ಬೇಕು ಅದೆಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕು. ಸೊ ಅದೆಲ್ಲವನ್ನು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೋಟೆಲ್ ಕಡೆ ಹೋಗುವ. ಅಲ್ಲಿ ನಮ್ಮ ಸೋನು ಮಗು ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಬರುವ, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಗಿಡ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದು ಬಂದು ಸೋನು ಫುಡ್ಡು ಇಲ್ಲೇ ಇತ್ತು, ಅದನ್ನು ತೆಗೆದುಕೊಂಡು ಹೋಗುವ ಅಂತ ಹೇಳಿ. ನನ್ನ ಬೈಕ್ ನೋಡಿ ಫುಲ್ಲು ಡಸ್ಟ್ ಆಗಿತ್ತು. ಬಾಪ್ರೆ, ಇದೆಲ್ಲ ವಾಶ್ ಮಾಡ್ಕೊಂಡು ಬರಬೇಕು ಇವಾಗ. ಬಟ್ಟೆ ಸಹ ಎಲ್ಲ ಏನು ಮಾಡಲಿ. ಅದ್ವಿನ್ ಸೈಕಲಲ್ಲಿ ಒಂದು ಬಟ್ಟೆ ಇಟ್ಟಿದ್ದೆ, ಅದರಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಇಷ್ಟು ಡಸ್ಟ್ ನೋಡಿ, ಬಾಪ್ರೆ. ಜಸ್ಟ್ ಬಟ್ಟೆ ಗಲೀಜಾಗಬಾರ್ದು ಅಂತ ಒರೆಸ್ತಾ ಇದ್ದೀನಿ. ಇವಾಗ ಟೈಮ್ ಮಧ್ಯಾಹ್ನ 1 ಗಂಟೆ. ಹೊರಗಡೆ ಬಿಸಿಲು ಯಾವ ಲೆವೆಲ್ಗಿದೆ ಅಂತ ಹೇಳಿದರೆ ಸನ್ಗ್ಲಾಸ್ ಎಲ್ಲ ಯೂಸ್ ಮಾಡಿಕೊಂಡು ತಲೆಗೆ ಬಟ್ಟೆ ಕೊಟ್ಕೊಂಡು ಇವಾಗ ಹೊರಟಿದ್ದೀನಿ. ಓಯ್ ಬಾನು 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 ನೋಡಿ ನಮ್ಮ ಕಾರು ಹೇಗಿದೆ ಅಂತ. ಸೊ ಗಾಯ್ಸ್, ಇವತ್ತು 2 ಮಂತ್ ಆಗಿದೆ. ಇವತ್ತು ಮೇ 5, ಮಾರ್ಚ್ 5ಗೆ ಹುಟ್ಟಿರೋದು. 2 ಮಂತ್ ಬೇಬಿ. ಸೋನು ಸೋನು ಬೇಬಿ. ಹಾಯ್ ಹಾಯ್ ಹಾಯ್. ಏನೋ ನೋಡಿ, ನೀ ಚೇಂಜ್ ಆಗಿದ್ಯಾ ಮಗು ಹುಟ್ಟಿದ ಮೇಲೆ. ಚೇಂಜ್ ಆಗಿದ್ಯಾ, ಮೊದಲಿನ ಥರ ಇಲ್ಲ ನೀನು. ಮೊದಲಿನ ಥರ ಆಸೆ ಮಾಡ್ಕೊತಿಲ್ಲ ನೀನನ್ನು. ಟುಕ್ 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 ಟಕ್ 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 ಟಿಕ್ 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 ಟಿಕ್. ಸೋನು, ಈ ತೆಂಗಿನ ಮರದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಇದು ನಮ್ಮ ಅದ್ವಿನ್ ಬರ್ತ್ಡೇಗೆ ನಾವು ಇದನ್ನು ನಟ್ಟಿರೋದು. ಗಾಯ್ಸ್, ತರಕಾರಿ ಎಲ್ಲ ತೆಗೆದುಕೊಂಡು ಬಂದೆ. ಪುಣೆಯಲ್ಲಿ ಬಿಸಿಲು ಯಾವ ಲೆವೆಲ್ಗಿದೆ ಅಂತ ಹೇಳಿದರೆ ಕರೆಕ್ಟ್ ಇದ್ದವರು ತಲೆ ತಿರುಗಿ ಬೀಳಬೇಕು, ಆ ಥರ ಇತ್ತು. ಸೊ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಗಾಯ್ಸ್, ಇವಾಗ 4 ಗಂಟೆ. ಹೊರಗಡೆ ಬಿಸಿಲು ನೋಡಿ, ಕಣ್ಣು ತೆರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಿಸಿಲು. ಬಾಲ್ಕನಿ ಎಲ್ಲ ಇವತ್ತು ಕ್ಲೀನ್ ಮಾಡಿದೆ. ಇಷ್ಟೋ ತನಕ ಮಲಗಿದ್ದೆ, ಇವಾಗ ಎದ್ದು
ಮತ್ತು ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್ ಏನು ಗೊತ್ತಾ, ಪೇಸ್ಗೆ ಸೆಟಪಲ್ಲಿ ಯೂಸ್ ಮಾಡಿ ತುಂಬ ಯೂಸ್ ಆಗುತ್ತೆ. ಈ ಸಮ್ಮರಲ್ಲಿ ತುಂಬ ಸಾಫ್ಟ್ ಫೀಲ್ ಆಗುತ್ತೆ. 2 ಟೈಮ್ಸ್ ಯೂಸ್ ಮಾಡಬೇಕು. ಇದು ನನಗೆ ಬೆಸ್ಟ್ ಅನಿಸಿದ್ದು ಈ ಸಮ್ಮರ್ಗೆ. ಆ್ಯಕ್ಚುಲಿ ನಾನು ಇದನ್ನು ಊರಲ್ಲೇ ಬಿಟ್ಟು ಬಂದಿದ್ದೆ, ಸೊ ಹಾಗಾಗಿ ಮತ್ತೆ ತೆಗೆದುಕೊಂಡು ಬರುವಾಗಾಯಿತು. ತುಂಬ ಬೋರಿಂಗ್ ಅನ್ನಿಸ್ತಾ ಇದೆ. ಮಕ್ಕಳೆಲ್ಲ ಊರಲ್ಲಿದ್ದಾರೆ. ಮಧ್ಯಾಹ್ನ ತನಕ ಹೋಟೆಲ್ಗೆ ಹೋದೆ. ಇವಾಗ ಅಡುಗೆ ಮಾಡಬೇಕು. ಏನಾದರೂ ಅಡುಗೆ ಮಾಡಿ ಟೈಮ್ ಪಾಸ್ ಮಾಡೋದು. ನಮ್ಮ ಮನೆಯಲ್ಲಿ ಈವ್ನಿಂಗ್ ಟೈಮ್ ಬಿಸಿಲು ಬರೋದು, ಸೊ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಇತ್ತು. ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡೆ. ಮನೆ ಅಂತ ಹೇಳಿದ ಮೇಲೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಸೊ ಇವಾಗ ಈವ್ನಿಂಗ್ ಡಿನ್ನರ್ ಕೂಡ ರೆಡಿ ಮಾಡಬೇಕು. ಸೊ ಹಾಗೆ ಇವತ್ತೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಯಾಕಂತ ಹೇಳಿದರೆ ಇವಾಗ ಸೆಲ್ಫ್ ಕೇರ್ ಅಂತ ಹೇಳಿದರೆ ನಮಗೋಸ್ಕರ ನಾವು ಟೈಮ್ ಕೊಡೋದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಂದು ಫ್ಯಾಮಿಲಿ ತನಗೋಸ್ಕರ ಟೈಮ್ ಕೊಡೋದಕ್ಕಿಂತ ಅವರ ಫ್ಯಾಮಿಲಿ ಅಥವಾ ಅವರ ಬಿಸ್ನೆಸ್ ಅಥವಾ ಅವರ ಕೆಲಸಕ್ಕೆ ಜಾಸ್ತಿಯಾಗಿ ಟೈಮ್ ಕೊಡ್ತಾರೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ವಿಷಯಕ್ಕೆ ಬಂದರೂ ಕೂಡ ನಾನು ಒಂದು 4-5 ತಿಂಗಳಿಂದ ಒಂದು ವಿಷಯಕ್ಕೆ ತುಂಬ ಸಫರ್ ಆಗ್ತಾ ಇದ್ದೀನಿ, ಅಂದರೆ ಹೆಲ್ತ್ ವಿಷಯದಲ್ಲಿ. ಸೊ ಅದು ಬಂದು ನನಗೆ ಹೀಲ್ ಪೇಯ್ನ್ ಇತ್ತು. ಸಾಧಾರಣ ಡಿಸೆಂಬರಿಂದ ಸ್ಟಾರ್ಟ್ ಆಗಿರುವಂಥದ್ದು. ತುಂಬ ಹೋಮ್ ರೆಮಿಡಿ ಎಲ್ಲ ಚಿಕ್ಕದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಆದರೂ ಕೂಡ ನನಗೋಸ್ಕರ ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ನನಗೆ ಬಂದಿರಲಿಲ್ಲ. ಸೊ ಹೋಗ್ತಾ ಅದು ಜಾಸ್ತಿ ಆಗ್ತಾ ಬಂತು. ಸೊ ಇದೇ ರೀತಿ ಹಲವಾರು ಜನರು ಇರ್ತಾರೆ. ಅವರಿಗೆ ಚಿಕ್ಕ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡೋದ್ರ ಮೂಲಕ ಅವರು ಹೆಲ್ತನ್ನು ಹಾಳು ಮಾಡ್ಕೊಳ್ತಾರೆ. ಸೊ ನನಗೂ ಕೂಡ ಮತ್ತೆ ಅದೇ ಅನ್ನಿಸ್ತು, ನಮ್ಮ ಹೆಲ್ತ್ ಹಾಳಾದರೆ ಗೊತ್ತಲ್ವಾ, ಸೊ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಯಾರಿರ್ತಾರೆ, ನಾವೇ ನಮ್ಮನ್ನು ನೋಡ್ಕೋಬೇಕು. ಹಾಗಾಗಿ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಹೇಳಿದರೆ ಸಣ್ಣ ಪುಟ್ಟ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ. ಇದು ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಸಣ್ಣ ವಿಷಯ. ಇವಾಗ ನನಗೆ ಹೀಲ್ ಪೇಯ್ನ್ ಇತ್ತು, ಸೊ ಇವಾಗ ಕರೆಕ್ಟ್ ಆಗುತ್ತೆ, ನಾಳೆ ಕರೆಕ್ಟ್ ಆಗುತ್ತೆ, ಸ್ವಲ್ಪ ಹೋಮ್ ರೆಮಿಡಿ ಮಾಡೋದು, ಹಾಸ್ಪಿಟ್ಲಿಗೆ ಹೋದ್ರಾಯಿತು ಅನ್ನೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದೆ ಆಯಿತಾ. ಆದರೂ ಕೂಡ ನನಗೆ ಸ್ವಲ್ಪನೂ ಕಡಿಮೆ ಆಗಲಿಲ್ಲ, ಮತ್ತು ಅದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೂಡ ಕೊಟ್ಟಿಲ್ಲ. ಸೊ ಅದು ಯಾವಾಗ ಪೇಯ್ನ್ ಜಾಸ್ತಿ ಆಗುತ್ತೆ ಆವಾಗ ನಮ್ಗೆ ಅನಿಸೋದು, ಈ ಸಣ್ಣ ಪುಟ್ಟ ನೋವು ದೊಡ್ಡದಾದ ಮೇಲೆ ನಮಗೆ ಫುಲ್ ಡೇ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ, ಆ ದಿನ ಪೂರ ವೇಸ್ಟ್ ಆಗಿಬಿಡತ್ತೆ. ಒಮ್ಮೆ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ಇವಾಗ ದಿನ ಅದು ನನಗೆ ಜಾಸ್ತಿ ಆಗ್ತಾ ಬರ್ತಿದ್ದಾಗೆ ನನಗೆ ಅದ್ರ ಬಗ್ಗೆ ನೆನಪಾಗಿರೋದು. ತುಂಬ ಸಾರಿ ಇನ್ನೊಬ್ಬರಿಗೆ ಹೇಳೋದು ಎಷ್ಟು ಈಸಿ ಗೊತ್ತಾ, ನೀವು ಆ ರೀತಿ ಮಾಡಿ, ಆರೋಗ್ಯವಾಗಿರಿ, ಜಾಗ್ರತೆಯಾಗಿರಿ ಅಂತ ಹೇಳ್ತೀವಿ. ಬಟ್ ನಮಗೋಸ್ಕರ ನಾವು ಯಾವತ್ತೂ ಕೇರಿಂಗ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ಮೇಲಾದರೂ ನಮ್ಮನ್ನು ನಾವು ಮೊದಲು ಕೇರ್ ಮಾಡ್ಕೊಳ್ಳೋಣ, ನಂತರ ಇನ್ನೊಬ್ಬರಿಗೆ ನಾವು ಹೇಳ್ಬೋದು ಅನ್ನೋದು ನನ್ನ ಥಾಟಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಇವಾಗ ಕಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಇದು ಸಮ್ಮರ್ ಹೀಟಿಂದ ಕೂಡ ಬಂದಿರ್ಬೋದು, ಅಥವಾ ಸ್ವಲ್ಪ ನೆಗ್ಲಿಜೆನ್ಸಿ, ಕೆಲಸದ ಒತ್ತಡ, ಏನಾದರೂ ಟೆನ್ಷನ್ ಮಾಡಿಕೊಂಡಾಗ ಅಥವಾ ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡಿದಾಗ ಇದೆಲ್ಲ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಉಷ್ಣ ಕಡಿಮೆ ಮಾಡ್ಕೊಳ್ಳಿಕ್ಕೆ ತೆಂಗಿನ ಎಣ್ಣೆನ ಬಿಸಿ ಮಾಡಿ ಕಾಲಿಗೆ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ, ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಇದು ರಾತ್ರಿ ಮಾಡೋದ್ರಿಂದ ಬಾಡಿ ಕೂಡ ಕೂಲ್ ಆಗಿರುತ್ತೆ, ಜೊತೆಗೆ ಲೆಗ್ ಪೇಯ್ನ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳಿ. ಇನ್ನೊಂದು ಬೆಸ್ಟ್ ರೆಮಿಡಿ ಅಂತ ಹೇಳಿದರೆ, ಫ್ರಿಜ್ಜಲ್ಲಿ ಐಸನ್ನು ಇಟ್ಟು ಅದನ್ನು ಕಾಲಿಗೆ ಸ್ವಲ್ಪ ಸೋಕ್ ಮಾಡೋದು, ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಇಡೋದು. ಇದೆರಡು ಬೆಸ್ಟ್ ರೆಮಿಡಿ. ನನಗೆ ಆಗುತ್ತೆ, ಗೊತ್ತಿರುತ್ತೆ, ಆದರೂ ಕೂಡ ಅದನ್ನು ಮಾಡೋದಿಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳ್ತಾರಲ್ಲ ಅದು. ಸೊ ಇನ್ನು ಈವ್ನಿಂಗ್ ಆಯಿತು, ವಾಕಿಂಗ್ ಅಂತೂ ಮಿಸ್ ಮಾಡದೆ ಹೋಗ್ತಾ ಇದ್ರು, ಹಾಗಾಗಿ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನನಗೆ ಈವ್ನಿಂಗ್ ಹೋಗಿ ಅಭ್ಯಾಸ ಇಲ್ಲ, ಮಾರ್ನಿಂಗ್ ನನಗೆ ತುಂಬ ಇಷ್ಟ. ಈವ್ನಿಂಗ್ ಟ್ರಾಫಿಕ್ ತುಂಬ ಇರುತ್ತೆ, ಮನೆಯಲ್ಲಿ ತುಂಬ ಬೋರಿಂಗ್ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಕೂಡ ವಾಕ್ ಹೋಗಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ರೂಟೀನ್. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.